ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತುಂಬ ಚಳಿ ಇದೆ. ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಮುಖ ತೊಳೆದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಇವತ್ತು ಅಂಗಳ ಎಲ್ಲ ತೊಳೆದು ಬಂದೆ. ಯಾಕೋ ಬಿಸಿ ಬಿಸಿ ಟೀ ಕುಡಿಬೇಕು ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಶುಂಠಿ ಟೀ ಮಾಡಿಕೊಂಡೆ. ಟೀ ಕುಡಿದ್ರೆ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅನಿಸುತ್ತೆ ಈ ಚಳಿಗೆ. ಇವತ್ತು ತಿಂಡಿ ಮಾಡೋದೇನೂ ಇರಲಿಲ್ಲ. ನೈಟ್ ಪಲಾವ್ ಸ್ವಲ್ಪ ಉಳ್ಕೊಂಬಿಟ್ಟಿತ್ತು. ಹಾಗಾಗಿ ಸೋಮವಾರ ಅಲ್ಲ, ಇವತ್ತು ಪಾತ್ರೆ ನೆಲ ಕಸ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮುಗಿಸಿ ದೇವರಿಗೆ ನೈವೇದ್ಯಕ್ಕೆ ಅಂತ ಒಂದು ಸ್ವಲ್ಪ ಬಸ್ಸಾವಿಗೆ ಮಾಡಿದ್ದೆ. ಈಗ ಟಿಫನ್ನು ರಾತ್ರಿದೇನಿತ್ತಲ್ಲ ಪಲಾವ್ ಮಾಡಿದ್ದು ಅದನ್ನೇ ಬಿಸಿ ಮಾಡಿಕೊಂಡು ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡೆ. ಟೊಮಾಟೆ ಚಟ್ನಿ ಕೂಡ ಇತ್ತು. ನನ್ನ ಮಗಳು ಆಗ್ಲೇ ಕಾಲ್ ಮಾಡಿದ್ಲು, ಹಾಸ್ಟೆಲಿಂದ ಬರ್ತಾಯಿದ್ದೀನಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ. ಆವಾಗಲೇ ಹಾಗಾಗಿ ಹಿಟ್ಟು ಫ್ರಿಜ್ಜಿಂದ ಇಡ್ಲಿ ಹಿಟ್ಟು ತೆಗೆದಿಟ್ಟಿದ್ದೆ. ದಿಢೀರಂತ ಒಂದು ಸ್ವಲ್ಪ ಬೇಳೆ ಇಲ್ಲದೆ ಟೊಮಾಟೆ ಹಾಕಿ ಇಡ್ಲಿ ಸಾಂಬಾರು ಮಾಡಿ ಇಡ್ಲಿ ಮಾಡಿಬಿಡೋಣ ಅಂತ. ಮೊದಲು ಈ ಕಡೆ ಒಂದು ಕಡೆ ಇಡ್ಲಿ ಬೇಯಕ್ಕೆ ಇಟ್ಕೊಬಿಡ್ತೀನಿ. ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಾಗಿದೆ, ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಈ ಕಡೆ ಗ್ಯಾಸ್ ಸ್ಟವ್ ಯಾಕೋ ಉರಿತಾನೆ ಇಲ್ಲ, ಹಂಗಾಗಿ ಅದನ್ನು ಆಫ್ ಮಾಡಿದೆ. ಈಗ ಒಂದೇ ಗ್ಯಾಸ್ ಸ್ಟವ್ ಮೇಲೆ ಮಾಡಬೇಕು. ಇಡ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಇಡ್ಲಿ ಬೇಯೋದ್ರೊಳಗೆ ಒಂದು ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಮೊದಲು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಂಬಿಡೋಣ. ಸಾಂಬಾರಿಗೆ ಅಂತ ಈರುಳ್ಳಿ, ಟೊಮಾಟೆ, ಹಸಿಮೆಣಸು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಈರುಳ್ಳಿ, ಒಂದು 4 ಟೊಮಾಟೆ, ಒಂದು 6 ಹಸಿಮೆಣಸು, 3 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಇದನ್ನೆಲ್ಲ ಒಂದು ಸಲ ಬೇಯಕ್ಕೆ ಇಟ್ಬಿಡ್ತೀನಿ. ಈಗ ಪಾತ್ರೆಗೆ ನೀರು ಹಾಕಿ ಹೆಚ್ಕೊಂಡಿರೋದನ್ನೆಲ್ಲ ಅದಕ್ಕೆ ಹಾಕಿ, ಅದಕ್ಕೆ ಈಗ 1 ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಮತ್ತು 1 ಟೀ ಸ್ಪೂನ್ ಮನೆ ಧನಿಯಾ ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಅದರಲ್ಲಿ ಅರಿಶಿನ, ಜೀರಿಗೆ ಪ್ರತಿಯೊಂದು ಎಲ್ಲದೂ ಇದೆ. ಇಡ್ಲಿ ಆಗಲೇ ಇಲ್ಲಿ ಬೆಂದಿದೆ. ಈಗ ಅದೇ ಸ್ಟವ್ ಮೇಲೆ ಟೊಮಾಟೆ ಹಣ್ಣನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಇಡ್ಲಿ ತುಂಬ ಚೆನ್ನಾಗಾಗಿದೆ. ಒಂದು 10 ಇಡ್ಲಿ ಆಗಿದೆ. ಇಡ್ಲಿನೆಲ್ಲ ತೆಗೆದು ಹಾಟ್ ಬಾಕ್ಸಲ್ಲಿ ಒಂದು ಕಡೆ ಸೈಡಿಗೆ ಹಾಕಿ ಇಟ್ಬಿಡ್ತೀನಿ. ಸಣ್ಣ ಉರಿ ಗ್ಯಾಸ್ ಸ್ಟವ್ ಮೇಲೆ 1 ಕಪ್ ಅನ್ನಕ್ಕೆ ಇಟ್ಬಿಡ್ತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನ ಮತ್ತೆ ಅಡುಗೆ ಕೊನೆಗೆ ಬರೋದು ಬೇಡ, ಹೆಂಗೂ ಸಾಂಬಾರು ಆಗಿರುತ್ತೆ ಅಂತ ಹೇಳಿ. ಟೊಮಾಟೆ ಹಣ್ಣು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಪಾತ್ರೆನ ಒಂದು ಸ್ವಲ್ಪ ಆ ಕಡೆ ಶಿಫ್ಟ್ ಮಾಡಿಬಿಟ್ಟೆ. ಈಗ ಇದನ್ನು ಚೆನ್ನಾಗಿ ಬಸ್ದಿಟ್ಕೊತೀನಿ. ಬಸಿದ್ರೆ ನೀರು, ಬಿಸಿ ನೀರು ಹೋಗಿರುತ್ತಲ್ಲ, ಬೇಗ ತಣ್ಣಗಾಗತ್ತೆ. ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಕರಿಬೇವು, ಒಣಮೆಣಸು ಹಾಕಿ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದನ್ನು ನಾನು ಒಂದು 10 ನಿಮಿಷ ಅಂತೂ ಕುದಿಸಿದ್ದೀನಿ. ಈಗ ಕುದ್ಮೇಲೆ ಅದಕ್ಕೆ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿರಿ, ಟೊಮಾಟೆ ಸಾಂಬಾರು ಎಷ್ಟು ಚೆಂದ ರೆಡಿ ಆಯಿತು ಇಡ್ಲಿಗೆ. ಈ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಇಡ್ಲಿಗೆ ಅಥವಾ ರೈಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಟೇಸ್ಟಿಗೆ ಅಂತ ನೋಡೋಕ್ಕೆ ಅಂತ 2 ಇಡ್ಲಿ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ಅರ್ಜೆಂಟಾಗಿ ಕ್ವಿಕ್ಕಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ. ಮಗಳು ಕೂಡ ಬಂದಿದ್ಲು, ಆಗಲೇ ಅವಳಿಗೂ ಹಾಕ್ಕೊಟ್ಟೆ. ಇವತ್ತಿನ ಈ ವಿಡಿಯೋ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.